ದ್ರುಪದನಿಗೆ ಮಕ್ಕಳಿರಲಿಲ್ಲವಂತೆ. ಸುಮಾರು ವರ್ಷಗಳಿಂದ ಮಕ್ಕಳಿರಲಿಲ್ಲ ಅವನಿಗೆ. ಅದಕ್ಕಾಗಿ ಅವನು ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡಿದ. ದ್ರುಪದ ಶಿವ ಅವನಿಗೆ ಪ್ರತ್ಯಕ್ಷ ಆದಾಗ ನನಗೆ ರಾಜ್ಯವನ್ನು ಆಳುವಂತಹ ಒಳ್ಳೆ ಗಂಡು ಮಗು ಬೇಕು ಅಂತ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡ. ಅದಕ್ಕೆ ಶಿವ ಹೇಳಿದ, ತಥಾಸ್ತು, ನೀನು ಒಳ್ಳೆ ಹೆಣ್ಣುಮಗಳಾಗ್ತಾಳೆ ಅಂದ. ನಾನು ಗಂಡು ಮಗುವನ್ನು ಕೇಳಿದ್ದು, ಹೆಣ್ಣು ಮಗುವನ್ನಲ್ಲ ಅಂತ ಹೇಳ್ತಾನೆ. ಇಲ್ಲ, ನಿನಗೆ ಹೆಣ್ಣು ಮಗು ಹುಟ್ಟುತ್ತದೆ, ಆ ಹೆಣ್ಣು ಮಗುವೇ ಮುಂದೆ ಗಂಡು ಆಗ್ತದೆ ಅಂತ ಹೇಳಿ ವರವನ್ನು ಕೊಟ್ಟು. ಆ ಶಿವನ ಮಾತಿನ ಮೇಲೆ ದ್ರುಪದನಿಗೆ ತುಂಬ ನಂಬಿಕೆ. ತಾನು ಆ ಮಾತನ್ನು ಬಂದು ತನ್ನ ಪತ್ನಿಗೆ ಹೇಳಿದ, ನೋಡಿ ಈ ರೀತಿ ನಮಗೆ ಶಿವ ವರ ಕೊಟ್ಟಿದ್ದಾನೆ ಅಂತ. ಆ ಶಿವನ ವರದಿಂದಾಗಿ ಮುಂದೆ ಅವಳು ಗರ್ಭಿಣಿ ಆದಳು. ಗರ್ಭಮತ್ಯಾರೂ ಅಲ್ಲ, ಅಂಬೆ ಪ್ರಾಣತ್ಯಾಗ ಮಾಡಿದಾಳಲ್ವ, ಅವಳೇ ಬಂದು ಸೇರಿಕೊಂಡ್ಳು ಗರ್ಭಕ್ಕೆ. ಅಂದರೆ ದೈವ ಇಚ್ಛೆ ಮತ್ತೆ ಬಂದು ಸೇರಿಕೊಂಡ್ಳು. ಯಾಕಂದರೆ ಅಲ್ಲಿ ಶಿವ ವರ ಕೊಟ್ಟಿದ್ದಾನಲ್ವ, ಅದು ಸತ್ಯ ಆಗಬೇಕು. ಅದಕ್ಕೆ ಇಲ್ಲಿ ಬಂದು ಸೇರಿಕೊಂಡ್ಳು. ಮುಂದೆ ಆ ದ್ರುಪದನ ಪತ್ನಿ ಒಂದು ಮಗುವನ್ನು ಹಡೆದ್ಲು, ಹೆಣ್ಣು ಮಗುವನ್ನು. ಆದರೆ ಅವರಿಬ್ಬರಿಗೂ, ಗಂಡ ಹೆಂಡತಿಗೆ, ದ್ರುಪದ ಹಾಗೂ ದ್ರುಪದನ ಪತ್ನಿ ಇಬ್ಬರಿಗೂ ಕೂಡ ಶಿವನ ಮಾತಿನ ಮೇಲೆ ಅಪಾರವಾದ ನಂಬಿಕೆ. ಶಿವನ ಮಾತು ಸುಳ್ಳಾಗುವುದಿಲ್ಲ, ಶಿವನ ಮಾತು ಸುಳ್ಳಾಗುವುದಿಲ್ಲ. ಅದಕ್ಕೇನು ಅಂತ ಹೇಳಿದರೆ, ಈ ಗಂಡ ಹೆಂಡತಿ ಬಿಟ್ಟು ಇಡೀ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದೆ ಹೆಣ್ಣು ಮಗು ಅಂತ. ಊರಲ್ಲೆಲ್ಲ ಏನು ಪ್ರಚಾರ ಅಂದರೆ ಗಂಡು ಮಗು ಹುಟ್ಟಿತು. ದ್ರುಪದ ರಾಜನಿಗೆ ಗಂಡು ಮಗು ಆಯಿತು, ದ್ರುಪದ ರಾಜನಿಗೆ ಗಂಡು ಮಗು ಆಯಿತು ಅಂತ ಇವರಲ್ಲೆಲ್ಲ ಪ್ರಸಿದ್ಧ. ಗಂಡ ಹೆಂಡತಿಗೆ ಮಾತ್ರ ಗೊತ್ತು ಅದರ ಗುಟ್ಟಿ ಏನು ಅಂತ. ಅದಕ್ಕೆ ಸರಿಯಾಗಿ ಆ ದ್ರುಪದ ರಾಜ ಸಣ್ಣಲ್ಲಿಂದಲೂ ಗಂಡಿನ ಹಾಗೆ ಎಲ್ಲ ಸಂಸ್ಕಾರಗಳನ್ನು ಮಾಡ್ಕೊಂಡು ಬಂದ. ಗಂಡು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರಗಳನ್ನು ಮಾಡ್ತಾರೆ ಹಾಗೇ ಮಾಡ್ಕೊಂಡು ಬಂದ. ನಾಮಕರಣ ಮಾಡಿದ ಶಿಖಂಡಿ ಅಂತ. ಶಿಖಂಡಿಯಿಂದ ನಾಮಕರಣ ಮಾಡಿದ. ಅಂದರೆ ಶಿಖಂಡಿಯಿಂದ ನಪುಂಸಕ ಅಂತಲ್ಲ, ಆವಾಗ ಅವನು ಯಾವ ಅರ್ಥದಲ್ಲಿ ಇಟ್ಟದ್ದು ಅಂದರೆ ಒಳ್ಳೆ ಕೂದಲಿದೆ ಅಂತ, ಆ ರೀತಿಯಿಂದ ಇಟ್ಟ. ಶಿಖಂಡಿ ಅಂತ ನಾಮಕರಣ ಮಾಡಿದ. ಅದಕ್ಕೆ ಆ ಹೆಣ್ಣಿಗೆ ನಿಜವಾಗಲೂ ಶಿಖಂಡಿಗೆ ಗಂಡಿನ ಹಾಗೆ ಎಲ್ಲ ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನೆಲ್ಲ ಕಲಿಸಿ ಒಳ್ಳೆ ಗಂಡಿನ ಹಾಗೆ ತಯಾರು ಮಾಡಿದ. ಎಲ್ಲ ಆಯಿತು. ಪ್ರಾಪ್ತ ವಯಸ್ಕಳಾದ ಅವನು ಇವನು ಪ್ರಕಾರ ಮದುವೆ ಮಾಡಬೇಕಲ್ವ. ಮದುವೆ ಮಾಡೋದು ಯಾರನ್ನ? ಹೆಣ್ಣನ್ನು ತಂದು ಮದುವೆ ಮಾಡೋದಾ, ಗಂಡನ್ನು ತಂದು ಮದುವೆ ಮಾಡೋದಾ ಇವನಿಗೆ? ಆದರೂ ನೋಡಿ ಎಷ್ಟು ನಂಬಿಕೆ ಅಂತ ಹೇಳಿದರೆ, ಆ ದ್ರುಪದನಿಗೆ, ದ್ರುಪದನ ಪತ್ನಿಗೆ, ಇಲ್ಲ ನಮ್ಮ ಹುಡುಗನಿಗೆ ಯಾರಾದರೂ ಹುಡುಗಿಯನ್ನು ನೋಡಬೇಕು ಅಂತ, ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಿದ ಅಂದರೆ, ಅಲ್ಲೇ ಪಕ್ಕದಲ್ಲೇ ಇರುವಂತಹ ದೇಶ ದಶಾರಣ ದೇಶ ಅಂತ. ಆ ದಶಾರಣ ದೇಶದ ರಾಜನಿಗೆ, ಹಿರಣ್ಯವರ್ಮನಿಗೆ ಒಳ್ಳೆ ಸುಂದರಿಯಾದ ಮಗಳಿದ್ಲು. ಆ ಮಗಳನ್ನು ತನ್ನ ಮಗನಿಗೆ ಶಿಖಂಡಿಗೆ ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನವಾಯಿತು. ಮದುವೆ ಆಯಿತು. ಹೆಣ್ಣಿಗೆ ಹೆಣ್ಣಿನೊಟ್ಟಿಗೆ ಮದುವೆ. ಆದರೆ ಹೊರಗಿನಿಂದ ಯಾರಿಗೂ ಗೊತ್ತಿಲ್ಲ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮದುವೆ ಆಯಿತು. ಮದುವೆ ಆದಮೇಲೆ ಗುಟ್ಟು ರಟ್ಟಾಗಲೇಬೇಕು ತಾನೆ. ಆಮೇಲೆ ಮೆಲ್ಲ ಆ ಹಿರಣ್ಯವರ್ಮ ಏನಿದ್ದಾನೆ, ದಶಾರಣ ದೇಶದ ರಾಜನ ಮಗಳು, ಅವಳಿಗೆ ಗೊತ್ತಾಯಿತು ಇದು ಹೆಣ್ಣು ಗಂಡಲ್ಲ, ಇವನು ಶಿಖಂಡಿ ಹೆಣ್ಣು ಗಂಡಲ್ಲ ಅಂತ ಗೊತ್ತಾಯಿತು. ಅವಳು ಮೆಲ್ಲ ಅಪ್ಪ ಅಮ್ಮನ ಹತ್ರ ಹೇಳಿಕ್ಕೆ ಭಯ ಅವಳಿಗೆ. ಬಂದು ಕೆಲಸದವಳ ಹತ್ರ ಹೇಳಿದ್ದು ಅವಳು, ನಾನು ಮದುವೆ ಆದದ್ದು ಹೆಣ್ಣನ್ನು ಗಂಡನ್ನಲ್ಲ ಅಂತ. ಆ ವಿಷಯ ಆ ದಾಸಿಯಿಂದಾಗಿ ಆ ದಶಾರಣ ದೇಶದ ರಾಜನ ಪತ್ನಿಗೆ ಗೊತ್ತಾಯಿತು. ಹಿರಣ್ಯವರ್ಮ ರಾಜನಿಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಕೋಪ ಬಂತವನಿಗೆ. ಈ ರೀತಿಯೂ ಮೋಸ ಮಾಡೋದುಂಟು ಅಂತ. ಒಬ್ಬಳು ಹೆಣ್ಣಿಗೆ ಗಂಡಿನ ಹಾಗೆ ವೇಷವನ್ನು ಹಾಕಿ ಒಂದು ಹೆಣ್ಣಿನೊಟ್ಟಿಗೆ ಮದುವೆ ಮಾಡಿದ ಎಲ್ಲಾದರೂ ಉಂಟಾ? ಇಷ್ಟು ಇವನು ಮೋಸಗಾರನ ದ್ರುಪದ ಅಂತ ಹೇಳಿ ದ್ರುಪದನಿಗೆ ಹೇಳಿ ಕಳಿಸಿದ ದಶಾರಣ ದೇಶದ ರಾಜ. ನೀನು ನನಗೆ ಮೋಸ ಮಾಡಿದ್ಯಾ, ಅದಕ್ಕಾಗಿ ನಾನು ದಂಡೆತ್ತಿ ಬರ್ತೇನೆ, ದಂಡೆತ್ತಿ ಬಂದು ನಿನ್ನನ್ನು ಸರ್ವನಾಶ ಮಾಡಿಬಿಡ್ತೇನೆ ಅಂತ. ನಿಜವಾಗಲೂ ಕೂಡ ಈ ಪಾಂಚಾಲ ದೇಶ ಏನಿದೆ ದ್ರುಪದನದ್ದು, ಅದು ಸಣ್ಣದದು. ಈ ದಶಾರಣ ದೇಶ ಅನ್ನೋದು ಬಹಳ ದೊಡ್ಡದು. ಅವನು ದಂಡೆತ್ತಿ ಬಂದ ಅಂತ ಹೇಳಿದ್ರೆ ದ್ರುಪದನ ಸಂಪೂರ್ಣ ನಾಶ ಆಗೋಗ್ಬಿಡ್ತಾನೆ ದ್ರುಪದನಿಗೆ ಇವಾಗ ಹೆದರಿಕೆ ಶುರುವಾಯಿತು. ಹಾಗಿದ್ರೂ ಕೂಡ ನೋಡಿ ಶಿವನ ಮಾತಿನ ಮೇಲೆ ಎಂಥ ನಂಬಿಕೆ ಅಂತ ಹೇಳಿದ್ರೆ, ದೂತನನ್ನು ಕಳಿಸಿಕೊಟ್ಟಿದ್ದಾನೆ ದಶಾರಣ ದೇಶದ ರಾಜ, ನೀನು ಮೋಸ ಮಾಡಿದೆಯಾ, ನಿನ್ನ ಮೇಲೆ ದಂಡೆತ್ತಿ ಬಂದು ಸರ್ವನಾಶ ಮಾಡಿಬಿಡ್ತೇನೆ ಅಂತ. ಅದಕ್ಕೆ ದ್ರುಪದ ಏನು ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ರಾಜನಿಗೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ. ಹೆಣ್ಣು ಯಾವುದು ಗಂಡು ಯಾವುದು ಗೊತ್ತಾಗೋದಿಲ್ಲ ಅವನಿಗೆ, ಅದಕ್ಕೋಸ್ಕರ ಈ ರೀತಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಸರಿಯಾಗಿ ಪರೀಕ್ಷೆ ಮಾಡಿರಿ ನೋಡಿ, ಪರೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ ಹೆಣ್ಣೋ ಗಂಡೋ ಅಂತ ಹೇಳಿ ಕಳಿಸ್ಕೊಟ್ಟ. ನಿಜವಾಗ್ಲೂ ಹೆಣ್ಣು, ಆದರೆ ನೋಡಿ ಪರೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ ಅಂತ ಕಳಿಸ್ಕೊಟ್ಟ.
ಆ ದೂತ ಹೋಗಿ ಹಾಗೆ ಹೇಳಿದಾಗ ದಶಾರಣ ದೇಶದ ರಾಜನಿಗೆ ಇನ್ನೂ ಕೋಪ ಬಂತು. ಯಾಕಂತ ಹೇಳಿದ್ರೆ ಯಾರಾದರೂ ಸಣ್ಣ ಮಕ್ಕಳಿಂದ ನಂಬ್ತಾರ? ಈ ಹೆಣ್ಣುಮಕ್ಕಳು ಏನೋ ಹೇಳ್ತಾರೆ, ಹೇಳಿದ್ದನ್ನೆಲ್ಲ ನಂಬಿಬಿಡೋದಾ? ದೊಡ್ಡವರಾದವರು ಯಾವತ್ತೂ ಯೋಚನೆಯನ್ನು ಮಾಡಬೇಕು. ಯಾರೋ ಸಣ್ಣವ್ರ ಮಾತೆಲ್ಲ ಕೇಳುವುದಲ್ಲ, ಕಂಡವ್ರ ಮಾತೆಲ್ಲ ಕೇಳುವುದಲ್ಲ ಅಂತ ದ್ರುಪದ ಹೇಳಿ ಕಳಿಸ್ಕೊಟ್ಟ. ಆ ಕಡೆ ಕಳಿಸ್ಕೊಟ್ಟ ದೂತನನ್ನು ಈ ಕಡೆ ಹೆದರಿಕೆ ಶುರುವಾಯಿತು. ನಾಳೆ ಟೆಸ್ಟ್ ಮಾಡಲಿಕ್ಕೆ ಬಂದರೆ ಏನು ಕತೆ ಅಂತ. ಯಾಕಂದರೆ ಟೆಸ್ಟ್ ಮಾಡಲಿಕ್ಕೆ ಬಂದರೆ ಗೊತ್ತಾಗ್ಬಿಡ್ತದಲ್ವ, ಹೆಣ್ಣು ಅಂತ ಗೊತ್ತಾಗತ್ತಲ್ವ ಅಂತ. ಬಂದು ತನ್ನ ಪತ್ನಿಗೆ ಹೇಳ್ತಾನೆ, ಈ ರೀತಿ ಆಗೋಗಿದೆ, ಏನು ಮಾಡೋಣ ಅಂತ. ಪತ್ನಿ ಹೇಳ್ದಲ್ಲ, ನೋಡಿ, ಶಿವನ ಮಾತು ಸುಳ್ಳಾಗುವುದಿಲ್ಲ. ಶಿವ ಹೇಳಿದ್ದು ಯಾವತ್ತೂ ಸತ್ಯ ಆಗೇ ಆಗುತ್ತೆ. ಅದಕ್ಕಾಗಿ ನಾವು ನಮ್ಮ ಪ್ರಯತ್ನವನ್ನು ಮಾಡೋಣ, ಭಗವಂತನ ಆರಾಧನೆಯನ್ನು ಮಾಡೋಣ, ಯಜ್ಞ ಯಾಗಾದಿಗಳನ್ನು ಮಾಡೋಣ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಪತ್ನಿ ಹೇಳ್ತಾಳೆ. ಅದಕ್ಕೆ ದೈವಂ ಹಿ ಮಾನುಷೋಪೇತಂ ಭೃಶಂ ಸಿದ್ಧತಿ ಪಾರ್ಥಿವ, ಒಳ್ಳೆ ಮಾತನ್ನು ಹೇಳ್ತಾಳೆ ಆ ದೃಪದನ ಪತ್ನಿ. ನಾವು ಯಾವತ್ತೂ ನಮ್ಮ ಪ್ರಯತ್ನ ಮಾಡಬೇಕಾದ್ರೆ ಬರೀ ಮನುಷ್ಯ ಪ್ರಯತ್ನ ಅನ್ನೋದು ಪ್ರಯೋಜನ ಇಲ್ಲ. ಮನುಷ್ಯ ಪ್ರಯತ್ನ ಫಲ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದೇವರ ಅನುಗ್ರಹ ಬೇಕು. ಇವತ್ತು ನಾವು ಎಣಿಸಿದ್ದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಮಾತನ್ನು ಹೇಳ್ತಾಳೆ, ಪರಸ್ಪರ ವಿರೋಧಾತ್ತು ನಾನಯೋ ಸಿದ್ಧಿರಸ್ತಿ ವೈ. ನಾವು ಇಲ್ಲಿ ಎಣಿಸುವುದು ಒಂದಾಗ್ತಾ ಇದೆ, ದೇವರಿಗೆ ಎಣಿಸುವುದು ಒಂದಾಗ್ತಾ ಇದೆ. ನಮ್ಮ ಇಚ್ಛೆಯು ದೇವರ ಇಚ್ಛೆಯು ಬೇರೆ ಬೇರೆ ಆಗ್ತಾ ಇರುವುದರಿಂದಾಗಿ ಇವತ್ತು ನಾವು ಇಚ್ಛಿಸಿದ್ದಾಗ್ತಾ ಇಲ್ಲ. ಯಾವಾಗ ನಮ್ಮ ಇಚ್ಛೆಯು ದೇವರ ಇಚ್ಛೆಯು ಒಂದೇ ಆಯಿತು ಆವಾಗ ಆಗ್ಬಿಡ್ತದೆ. ಆ ದೇವರಿಚ್ಛೆ ನಮ್ಮ ಇಚ್ಛೆಗೆ ಆಗಬೇಕು ಅಂತ ಹೇಳಿದ್ರೆ ದೇವರನ್ನು ಒಲಿಸಿಕೊಳ್ಳಬೇಕು. ಯಜ್ಞ ಯಾಗ ದಾನ ತಪಸ್ಸು ಮುಂತಾದವುಗಳಿಂದ ಅದನ್ನಾದಷ್ಟು ಮಾಡೋಣ ಅಂತ ಅವಳು ಹೇಳ್ತಾಳೆ. ದೇವರಿದ್ದಾನೆ, ನೋಡ್ಕೊಳ್ತಾನೆ. ದೃಪದನಾದರೂ ಹೆದರುಕೊಳ್ತಾ ಇದ್ದಾನೆ, ದಶಾರಣ ದೇಶದ ರಾಜ ಬಂದುಬಿಡ್ತಾನೇನೋ ಅಂತ. ಇಷ್ಟೆಲ್ಲ ತಂದೆ ತಾಯರಿಗೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ, ಉದ್ವಿಗ್ನತೆ ಉಂಟಾಗ್ತಾ ಇದೆ ಅನ್ನುವುದು ಈ ಶಿಖಂಡಿಗೆ ಗೊತ್ತಾಯಿತು. ನನ್ನ ಕಾರಣದಿಂದಾಗಿ ನಮ್ಮಪ್ಪನಿಗೆ ಇಷ್ಟು ಕಷ್ಟ ಬರ್ತಾ ಇದೆ, ನಮ್ಮಮ್ಮನಿಗೆ ಇಷ್ಟು ಕಷ್ಟ ಬರ್ತಾ ಇದೆ. ಛೇ, ನಾನಿರಬಾರದಿಲ್ಲಿ, ನಾನಿದ್ದರೆ ತಾನೇ ಈ ರಾಜ್ಯಕ್ಕೆ ಇಷ್ಟು ಕಷ್ಟ, ನಾನೇ ಹೋಗಿಬಿಡ್ತೇನೆ ಅಂಥೇಳಿ ಶಿಖಂಡಿ ರಾಜ್ಯವನ್ನು ಬಿಟ್ಟು ಸೀದಾ ಕಾಡಿಗೆ ಹೋದಂತೆ. ಕಾಡಿಗೆ ಹೋಗಿ ಕಾಡಿನಲ್ಲಿ ಅಳತಾ ಕೂತಿದ್ದಾಳಂತೆ. ಅಳತಾ ಕೂತಿದ್ದಾಗ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ತುಂಬುರು ಅಂತ ಒಬ್ಬ ಗಂಧರ್ವ, ಆ ಗಂಧರ್ವನ ಅರಮನೆ ಅಲ್ಲೇ ಅಂತ ತುಂಬರುವಿನದ್ದು. ಅಲ್ಲಿ ತುಂಬುರು, ಅವನಿಗೆ ಇನ್ನೊಂದು ಹೆಸರು ತೂರ್ಣಾಕರ್ಣ ಅಂತ. ಯಾಕಂತ ಹೇಳಿದರೆ ಎರಡು ಹೆಸರನ್ನು ಹೇಳ್ತಾರೆ ಮಹಾಭಾರತದಲ್ಲಿ. ಒಂದು ಕಡೆ ಸ್ಥೂಣಾಕರ್ಣ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ತುಂಬುರು ಅಂತ ಹೇಳ್ತಾರೆ. ಆದಿಪರ್ವದಲ್ಲಿ ತುಂಬುರು ಅಂತ ಹೇಳ್ತಾರೆ, ಅದೇ ರೀತಿ ಉದ್ಯೋಗ ಪರ್ವದಲ್ಲಿ ಸ್ಥೂಣಾಕರ್ಣ ಅಂತ ಹೇಳ್ತಾರೆ. ಯಾರಪ್ಪ ಇವ್ರು? ಬೇರೆ ಬೇರೆ ಗಂಧರ್ವರು ಅಂದರೆ ಅಲ್ಲ, ಒಬ್ಬನೇ. ಇವನಿಗೆ ಸ್ಥೂಣಾಕರ್ಣ ಅಂತ ಹೆಸರು. ಯಾಕಂದರೆ ಅವನ ಕಿವಿ ಇದೆಯಲ್ವ, ಗಟ್ಟಿಮುಟ್ಟಾದ ಕಿವಿ ಅಂತ. ಗಟ್ಟಿಮುಟ್ಟಾದ ಕಿವಿ ಇರುವುದರಿಂದಾಗಿ ಈ ತುಂಬುರುವನ್ನು ಸ್ಥೂಣಾಕರ್ಣ ಅಂತ ಕರೀತಾರೆ. ಇವನು ಈ ಅಳ್ತಾ ಇರುವಂತಹ ಅಂಬೆಯನ್ನು ನೋಡಿದ್ನಂತೆ. ಅಂಬೆ ಜೋರಾಗಿ ಅಳ್ತಾ ಇದ್ದಾಳಂತೆ. ಅಳ್ತಾ ಇರುವ ಅಂಬೆಯನ್ನು ನೋಡಿದ್ನಂತೆ. ಯಾಕಮ್ಮ ಅಳ್ತಾ ಇದೆಯಾ, ಏನು ಕತೆ ಅಂತ ಹೇಳ್ತಾನೆ. ಅದಕ್ಕೆ ಅಂಬೆ ಅಂದರೆ ಈ ಶಿಖಂಡಿ ಏನಿದ್ದಾಳೆ ತನ್ನ ಕಥೆಯನ್ನೆಲ್ಲೇ ಹೇಳ್ತಾಳೆ. ಈ ರೀತಿ ನನಗಾಗೋಗ್ಬಿಟ್ಟಿದೆ, ನನ್ನ ಕಾರಣದಿಂದಾಗಿ ನನ್ನ ತಂದೆ ತಾಯಿಗಳಿಗೆ ಅಪಾಯ ಬಂದಿದೆ, ನಮ್ಮ ರಾಜ್ಯಕ್ಕೆ ಅಪಾಯ ಬಂದಿದೆ, ಅದಕ್ಕೆ ನಾನು ಸಾಯುವುದೇ ಮೇಲು ಅಂತ ನೋಡ್ತಾ ಇದ್ದೇನೆ ಅಂತ ಇಷ್ಟೆಲ್ಲ ಹೇಳಿದಾಗ ಆ ತುಂಬುರು ಹೇಳ್ತಾನೆ, ನಿನ್ನ ಕಥೆಯನ್ನು ಕೇಳಿದರೆ ನನಗೆ ತುಂಬ ವ್ಯಥೆ ಆಗ್ತಾ ಇದೆ, ನಿನಗೆ ಸಹಾಯ ಮಾಡಬೇಕು ಅಂತ ನನಗೆ ಕಾಣಿಸ್ತಾ ಇದೆ, ನಾನು ಸಹಾಯ ಮಾಡ್ತೇನೆ. ಏನು ಸಹಾಯ ನಿನಗೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಶಿಖಂಡಿ ಹೇಳಿದಾಳೆ, ನಾಳೆ ದಶಾರಣ ದೇಶದ ಕಡೆಯಿಂದಾಗಿ ಕೆಲವು ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ ಪರೀಕ್ಷೆಯನ್ನು ಮಾಡಲಿಕ್ಕೆ ನನ್ನನ್ನು. ಆಗ ನನ್ನ ಗುಟ್ಟು ರಟ್ಟಾಗಿಬಿಡ್ತದೆ, ಆಮೇಲೆ ನಮ್ಮಪ್ಪ ನಾನು ಬಿಡೋಲ್ಲ. ಅದು ನನಗೆ ಇವಾಗ ತುಂಬ ಹೆದರಿಕೆ ಆಗ್ತಾ ಇದೆ ಅಂತ. ಹೌದು ತಾನೇ, ಒಂದು ದಿನದ ಕಥೆ ತಾನೇ, ಏನು ಯೋಚನೆ ಮಾಡಬೇಡ, ನನ್ನ ದೇಹವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ರು ಆ ತುಂಬುರು ಗಂಧರ್ವ. ನನ್ನ ದೇಹವನ್ನು ನಿನಗೆ ಕೊಡ್ತೇನೆ, ನಿನ್ನ ದೇಹವನ್ನು ನಾನು ಸ್ವೀಕಾರ ಮಾಡಿದೆ. ಅಂದರೆ ನಿನ್ನ ದೇಹದಲ್ಲಿ ನಾನು ಹೋಗಿ ಕೂತೇನೆ, ನಾನು ಹೆಣ್ಣಾಗ್ತೇನೆ, ನೀನು ಗಂಡಾಗು. ಯಾವತ್ತಿಗೆ? ನಾಳೆಗೆ ಒಂದು ದಿನ ಎಕ್ಸ್ಚೇಂಜ್, ದೇಹದ ಎಕ್ಸ್ಚೇಂಜ್. ನಾಳೆ ಪರೀಕ್ಷೆ ಆಗತ್ತಲ್ವ, ಪರೀಕ್ಷೆಯಲ್ಲಿ ನೀನು ಗಂಡು ಅಂತ ಗೊತ್ತಾಗತ್ತಲ್ವ, ಆಮೇಲೆ ಮಾರನೇ ದಿನ ಬಾ, ಬಂದು ನಿನ್ನ ದೇಹ ನೀನು ತಗೊಂಡು ಹೋಗು, ನನ್ನ ದೇಹವನ್ನು ನಾನು ತಗೊಳ್ತೇನೆ. ಆವಾಗ ನಿನ್ನ ಸಮಸ್ಯೆಯೂ ಪರಿಹಾರ ಆಯಿತು, ಏನೂ ತೊಂದರೆ ಇಲ್ವಲ್ಲ ಅಂತ ಹೇಳಿದಾಗ ಅವಳು ಆಯಿತು ಅಂತ ಒಪ್ಪಿದ್ಲು. ಆಯಿತು, ಹಾಗೆ ಆಗ್ಬೋದು ಅಂತ. ಆದರೆ ನೀನು ಮೋಸ ಮಾಡಬಾರದು, ಮಾತಿಗೆ ಸರಿಯಾಗಿ ಮಾರನೇ ದಿನ ಬರಬೇಕು, ಬಂದು ದೇಹವನ್ನು ಕೊಡಬೇಕು. ಆಯಿತು, ಖಂಡಿತ ಕೊಡ್ತೇನೆ ಅಂತ ಒಪ್ಪಿಕೊಂಡ್ಳು ಶಿಖಂಡಿ. ಈ ಗಂಧರ್ವ ಏನಿದ್ದಾನೆ ತುಂಬುರು, ತನ್ನ ಒಂದು ಶಕ್ತಿಯಿಂದಾಗಿ, ಮಾಯಾಶಕ್ತಿಯಿಂದಾಗಿ
ತಾನು ಅವಳ ಶರೀರದಲ್ಲಿ ಹೋಗಿ ಕೂತ. ಅಂದರೆ ತುಂಬುರು ಹೆಣ್ಣಾದ, ಇವಾಗ ಹೆಣ್ಣಿನ ದೇಹವನ್ನು ಧರಿಸಿದ. ಅವಳನ್ನು ಈ ದೇಹದಲ್ಲಿ ತೊಗೊಂಬಂದಿಟ್ಟ. ತುಂಬುರುವಿನ ದೇಹದಲ್ಲಿ ಇವಾಗ ಈ ಶಿಖಂಡಿ ಇದ್ದಾಳೆ. ಆದರೆ ಅಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಇವಾಗ ಇವಳು ತುಂಬುರುವಿನ ದೇಹದಲ್ಲಿ ಬಂದು ಕೂತ್ಕೊಳ್ಬೋದು, ಇವಳು ಗಂಡಾಗಬಹುದು. ಆದರೆ ಇವಳ ಮುಖ ದೇಹ ಎಲ್ಲ ಯಾವ ರೀತಿ ಇದೆ? ಶಿಖಂಡಿ ಆಗಿಲ್ಲ, ಇವಾಗ ತುಂಬುರುವಿನ ಆಗಿದೆ. ಅದರಿಂದಾಗಿ ಇವಳು ಹೋದರೂ ಕೂಡ ಶಿಖಂಡಿಯಿಂದ ಯಾರಿಗೂ ಗೊತ್ತಾಗೋಲ್ಲ. ಅದಕ್ಕೋಸ್ಕರ ತನ್ನ ಮಾಯಾಶಕ್ತಿಯಿಂದಾಗಿ ಆ ತುಂಬುರು ಆ ದೇಹ, ತನ್ನ ದೇಹ ಏನಿವಾಗ ಕೊಟ್ಟಿದ್ದಾನೆ ಇವಳಿಗೆ, ಅದನ್ನು ಶಿಖಂಡಿ ದೇಹದ ಹಾಗೆ ಮಾರ್ಪಾಟು ಮಾಡಿದ್ನಂತೆ. ಅದರಿಂದಾಗಿ ಶಿಖಂಡಿ ದೇಹದ ಹಾಗೆ ಆಯಿತು. ಅವಳಲ್ಲಿ ಹೋಗಿ ಕೂತ್ಲು. ಅದರ ಸ್ವಾರಸ್ಯ ಏನು ಅಂದರೆ, ಈ ತುಂಬುರು ಒಂದು ಅಂಶದಿಂದ ಅಲ್ಲಿ ನೆಲೆಸಿದ್ನಂತೆ, ಆ ದೇಹದಲ್ಲಿ ಸ್ವಲ್ಪ ಮಟ್ಟಿಗಿದ್ನಂತೆ. ಯಾಕೆ ಅನ್ನುವುದಕ್ಕೆ ಒಂದು ಕಾರಣ ಹೇಳ್ತಾರೆ ನೋಡಿ. ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಯಾವ ರೀತಿ ಇದೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಪುರುಷರಿಗೆ ಸ್ತ್ರೀತ್ವ ಬರಲಿಕ್ಕೆ ಸಾಧ್ಯ ಉಂಟಂತ. ಪುರುಷರಿಗೆ ಸ್ತ್ರೀತ್ವ ಬರಬಹುದಂತೆ, ಆದರೆ ಸ್ತ್ರೀಯರಿಗೆ ಪುಂಸ್ತ್ವ ಬರುವುದಿಲ್ಲ ಅಂತ. ಏನದು ಸ್ತ್ರೀತ್ವ ಅಂತ ಹೇಳಿದ್ರೇನು, ಪುಂಸ್ತ್ವ ಅಂತ ಹೇಳಿದ್ರೇನು? ಪುಂಸ್ತ್ವ ಅಂತ ಹೇಳಿದರೆ ಪುರುಷರಲ್ಲಿರುವಂತಹ ಪೌರುಷ, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ. ಪುರುಷರಲ್ಲಿರುವಂತಹ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಏನಿದೆ, ಅಸಾಧಾರಣವಾದಂತಹ ಒಂದು ಶಕ್ತಿ, ಅದನ್ನು ನಾವು ಪುಂಸ್ತ್ವ ಅಂತ ಕರೆಯೋದು. ಅದೇ ರೀತಿ ಸ್ತ್ರೀಯರಲ್ಲಿರುವಂತಹ ಅಸಾಧಾರಣವಾದಂತಹ ಅವರ ಒಂದು ಚಟುವಟಿಕೆಗಳೇನಿದೆ, ಅದನ್ನು ಸ್ತ್ರೀತ್ವ ಅಂತ ಕರೆಯೋದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಪದ ಫಲವಾಗಿ ಈ ರೀತಿ ಹುಟ್ಟುಕೊಂಡು ಬರಲಿಕ್ಕೆ ಸಾಧ್ಯತೆ ಉಂಟು. ಹೆಣ್ಣು ಗಂಡಾಗಿ ಬರ್ಬೋದು, ಗಂಡು ಹೆಣ್ಣಾಗಿ ಬರ್ಬೋದು. ಶಾಪದಿಂದಲೋ ವರದಿಂದಲೋ ಎಲ್ಲ ಸಾಧ್ಯತೆ ಉಂಟು. ಪಾಪದಿಂದಲೋ, ಪಾಪ ಶಾಪ ವರ ಈ ಎಲ್ಲರಿಂದಲೂ ಬರಲಿಕ್ಕೆ ಸಾಧ್ಯತೆ ಉಂಟು. ಇವಾಗ ನೋಡಿ, ಕೃಷ್ಣನ 16,100 ಪತ್ನಿಯರು, ಅವರೆಲ್ಲರೂ ಕೂಡ ಗಂಡಸರು. ವರದಿಂದಾಗಿ ಸ್ತ್ರೀಯರಾಗಿ ಹುಟ್ಟಿ ಬಂದವರು. ಅದೇ ರೀತಿ ಕೃಷ್ಣ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸ್ತ್ರೀಯರು ಯಾರು ಶಾಪದಿಂದಾಗಿ ಸ್ತ್ರೀಯರಾಗಿ ಆಗಿದ್ದಾರೋ ಅವರು ನನ್ನನ್ನು ಆಶ್ರಯಿಸಿ ಮೋಕ್ಷವನ್ನು ಪಡಿತಾರೆ. ಪಾಪದಿಂದಾಗಿ ಸ್ತ್ರೀಯರಾದವರು, ಕೆಲವರು ಪಾಪದಿಂದ ಶಾಪದಿಂದಾಗಿ ಸ್ತ್ರೀಯರಾಗ್ಬೋದು. ಆದರೆ ಸ್ತ್ರೀಯರೇನಿದ್ದಾರೆ ಪುರುಷರಾಗಿ ಬರುವುದು ಕಮ್ಮಿ ಅಂತ ನೋಡಿ. ಪುರುಷರಾಗಿ ಬರಲು ಅದು ಕೂಡ ಉಂಟು. ಈ ಪುರಂಜನನ ಕಥೆಯಲ್ಲಿ ಬರ್ತದೆ. ಪುರಂಜನ ಅಂತ ಹೇಳುವಂತಹ ಒಬ್ಬ ಗಂಡಸು ಮುಂದಿನ ಜನ್ಮದಲ್ಲಿ, ಯಾಕಂದರೆ ಸಾಯಬೇಕಾದ್ರೆ ತನ್ನ ಹೆಂಡತಿಯನ್ನೇ ಧ್ಯಾನಿಸ್ತಾ ಪ್ರಾಣ ಬಿಟ್ಟ. ಮುಂದಿನ ಜನ್ಮದಲ್ಲಿ ಇವನು ಹೆಣ್ಣಾಗಿ ಬಂದ. ಇವನ ಪತ್ನಿ ಏನಿದ್ದಾಳೆ ಅವಳು ಮುಂದಿನ ಜನ್ಮದಲ್ಲ ಗಂಡಾಗಿ ಬಂದಳು. ಈ ರೀತಿ ಎಲ್ಲ ಆಗಲಿಕ್ಕೆ ಸಾಧ್ಯ ಉಂಟು. ಆದರೆ ಅಲ್ಲಿ ವಿಷಯ ಏನು ಅಂತ ಹೇಳಿದರೆ, ಯಾವುದೇ ಒಬ್ಬಳು ಹೆಣ್ಣು ಜೀವ ಗಂಡಾಗಿ ಬಂದರೆ ಗಂಡಿನ ದೇಹ ಬರ್ಬೋದು, ಗಡ್ಡ ಮೀಸೆ ಮುಂತಾದವುಗಳೆಲ್ಲ ಬರ್ಬೋದು. ಆದರೆ ಗಂಡಸಿನ ಗಡಸುತನ ಬರೋಲ್ಲ ಸ್ತ್ರೀಗೆ. ಒಂದು ಸ್ತ್ರೀ ಜೀವಕ್ಕೆ ಗಂಡಸಿನ ಗಡಸುತನ ಬರೋಲ್ಲ ಯಾವತ್ತೂ ಕೂಡ. ಅಷ್ಟೇ, ನೀವು ನೋಡ್ಬೋದು, ಕೆಲವು ಗಂಡಸರು ನೋಡ್ಬೋದು. ಇದನ್ನು ನಾವು ಲೋಕದಲ್ಲಿ ನೋಡಬೇಕಾದದ್ದು. ಗಂಡಸಾಗಿರ್ತಾರೆ, ಆದರೆ ಅವರಿಗೆ ಈ ಹಾವ ಭಾವ ಎಲ್ಲ ತುಂಬ ಇಷ್ಟ. ನಾಚಿಕೆಯಿಂದ ವರ್ತಿಸೋದು, ಅಥವಾ ಹೆಂಗಸರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡೋದು. ಗಂಡಸರಾಗೆ ಒಂದು ಪೌರುಷ, ಗಡಸುತನ ಇದೆಲ್ಲ ಇಲ್ಲ. ಇದೆಲ್ಲ ನಾವು ನೋಡ್ಬೋದು. ಕಾರಣ ಏನಂದರೆ, ಒಳಗೆ ಇರುವಂಥದ್ದು ಹೆಣ್ಣು ಜೀವ ಗಂಡಾಗಿ ಹುಟ್ಟಿಬಿಟ್ಟಿದೆ. ಅದಕ್ಕಾಗಿ ಗಂಡಸಿನ ಹಾಗೆ ವರ್ತನೆ ಮಾಡಲಿಕ್ಕೆ ಬರೋಲ್ಲ. ಗಂಡಸಿನ ಹಾಗೆ ಒಂದು ಪೌರುಷ, ಪರಾಕ್ರಮ, ಧೈರ್ಯ ಅದೆಲ್ಲ ಇರೋಲ್ಲ. ಅದೇ ನೋಡಿ, ಕೆಲವು ಗಂಡಸರು ಹೆಂಗಸರಾಗಿ ಹುಟ್ಟುಬಿಡ್ತಾರೆ. ಇದು ಮಾತ್ರ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಅವಾಗ ಏನಂದರೆ ಗಂಡಸರಾಗೆ ವರ್ತನೆ ಅವರದ್ದು. ದಡ 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 ಹೋಗೋದೇನು, ಗಂಡಸರಾಗ ಮಾತಾಡೋದೇನು. ಅಂದರೆ ಹೆಣ್ಣಿನ ಒಂದು ಹಾವಭಾವ ಎಲ್ಲ ಕಮ್ಮಿ, ಗಂಡಸರಾಗೆ ವರ್ತನೆ ಮಾಡ್ಬೋದು. ಹಾಗಿದ್ದರೂ ಕೂಡ ಹೆಣ್ಣಿನ ಹಾಗೆ ಸ್ವಲ್ಪನಾದರೂ ಹಾವಭಾವ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಗಂಡಸರಿ ಈ ಹೆಣ್ಣಿಗೆ ಮಾತ್ರ ಗಂಡಾಗಿ ಹುಟ್ಟಿದಾಗ ಆಗೋಲ್ವಂತೆ. ಹಾಗಾಗಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಗಂಡು ಜೀವ ಕೂತಿರಬೇಕು. ಯಾಕಂದರೆ ಗಂಡಸಿನ ಹಾಗೆ ಒರಟಾಗಿ ವರ್ತಿಸಲಿಕ್ಕೆ ಸ್ತ್ರೀಯರಿಗೆ ಸಾಧ್ಯ ಇಲ್ಲ, ಅದು ಕಷ್ಟ. ಅದಕ್ಕೆ ಒಂದು ಗಂಡು ಜೀವ ಕೂಡಬೇಕು. ಅದಕ್ಕೆ ಈ ತುಂಬುರು ಕೂತಿದ್ದಂತೆ, ಅಲ್ಲಿ ಒಂದು ಸ್ವಲ್ಪ ಅಂಶದಿಂದ ಕೂತಿದ್ದಂತೆ. ಹೇಳ್ದ, ನೀನು ಹೋಗು ಇನ್ನು ಅಂತ. ಇವಳು ಬಂದಳು. ಆ ಶಿಖಂಡಿ ಈಗ ಗಂಡು ದೇಹವನ್ನು ಹೊತ್ತು ಗಂಡಾಗಿ ಬಂದಿದ್ದಾಳೆ. ಮನೆಗೆ ಬಂದಳು. ಎಲ್ಲ ನಡೆದ ವಿಷಯವನ್ನು ಅಪ್ಪ ಅಮ್ಮಂದರಿಗೆ ಹೇಳಿದಂತೆ. ದ್ರುಪದನಿಗೆ ಭಾರಿ ಸಂತೋಷ ಆಯ್ತಂತೆ. ನೋಡಿದ್ರ,
ಶಿವನ ವರ ಯಾವತ್ತೂ ಸುಳ್ಳಾಗೋಲ್ಲ. ಶಿವನ ವರ ಸತ್ಯ ಆಗೇ ಆಗುತ್ತೆ. ಆದರೆ ಇದು ಒಂದು ದಿನದ ಮಟ್ಟಿಗೆ ಮಾತ್ರ ಗಂಡಸು. ಇವಾಗ 2ನೇ ದಿನ ಮತ್ತೆ ಹೆಣ್ಣೆ. ಸರಿ, ನಾಳೆ ಪರೀಕ್ಷೆಗೆ ಬರ್ತಾರಲ್ವ, ಪರೀಕ್ಷೆಯಲ್ಲಿ ಪಾಸ್ ಆದರೆ ಸರಿ, ನಾನು ಗಂಡು ಅಂತ ಗೊತ್ತಾದರೆ ಸರಿ, ಆಮೇಲೆ ಏನು ಸಮಸ್ಯೆ ಇಲ್ಲ. ಮಾರನೇ ದಿನ ಬಂದರು ದಶಾರಣ ದೇಶದವರು, ಇವನನ್ನು ನೋಡಿದರು, ಪರೀಕ್ಷೆ ಮಾಡಿದರು, ಓ ಇದು ಗಂಡಸೆ ಅಂದೇ ಹೋದರು. ದಶಾರಣ ರಾಜನಿಗೆ ಹೇಳಿದರು. ದಶಾರಣ ದೇಶದ ರಾಜ ಆ ಹಿರಣ್ಯವರ್ಮ ನಾಚಿದ್ನಂತೆ, ಅಯ್ಯೋ ಈ ರೀತಿ ಆಗೋಯ್ತಲ್ವ ಅಂತ. ಮಾರನೇ ದಿನ ಈ ಶಿಖಂಡಿ ಏನಿದ್ದಾಳೆ, ಮಾಮೂಲಿ ದೇಹ ಕೊಡಲಿಕ್ಕೋಸ್ಕರ ಇಲ್ಲಿ ಕಾಡಿಗೆ ಬರ್ತಾಳೆ, ತುಂಬುರುವಿನ ಹತ್ರ ಬರ್ತಾಳೆ. ಇಲ್ಲಿ ಬೇರೆಯೇ ಕಥೆ ನಡೆದುಬಿಟ್ಟಿದೆ. ಒಂದು ರಾತ್ರಿ ಹಗಲಾಗೋದ್ರೊಳಗೆ ಬೇರೆಯೇ ಕಥೆ ನಡೆದುಬಿಟ್ಟಿದೆ. ಇಲ್ಲಿ ತುಂಬುರುವಿಗೆ ಏನಾಗಿದೆ ಅಂತೇಳಿದರೆ, ಯಾವಾಗ ಇವಳು ಈ ಶಿಖಂಡಿ ದೇಹವನ್ನು ಪಡೆದು ಹೊರಟೋದ್ಲು, ಈ ಕಡೆಯಿಂದ ಇವಾಗ ಹೆಣ್ಣಾಗಿ ತುಂಬುರು ಕೂತಿದ್ದಾನೆ. ಹೆಣ್ಣಾಗಿ ಕೂತಿದ್ದಾಗ ಅಲ್ಲಿ ಅಕಸ್ಮಾತಾಗಿ ಕುಬೇರ ಬಂದ. ಎಲ್ಲ ಗಂಧರ್ವರ ಒಡೆಯ ಕುಬೇರ. ಆ ಕುಬೇರ ಬಂದಾಗ ಈ ತುಂಬುರುವಿಗೆ ಕುಬೇರನ ಎದುರಿಗೆ ಬರಲಿಕ್ಕೆ ನಾಚಿಕೆ ಆಯಿತು. ಯಾಕಂದರೆ ಇವಾಗ ತಾನು ಹೆಣ್ಣಾಗಿದ್ದೇನಲ್ವ, ಅದಕ್ಕೆ ಹೋಗಿ ಯಾವುದೋ ಪೊದೆ ಮಧ್ಯದಲ್ಲಿ ಅಡಗಿ ಕೂತಂತೆ. ಕುಬೇರ ಬರ್ತಾನೆ, ಇವನ ಅರಮನೆಗೆ ಬರ್ತಾನೆ. ಅರಮನೆಯಲ್ಲಿ ಎಲ್ಲ ಚೆನ್ನಾಗಿ ತಯಾರಾಗಿ ಮಾಡಲ್ಪಟ್ಟಿದೆಯಂತೆ. ಒಳ್ಳೆ ಪರಿಮಳ ಬರ್ತಾ ಇದೆ, ಯಾರೋ ಇರುವಿಕೆ ಗೊತ್ತಾಗ್ತಾ ಇದೆ, ಯಾರೋ ಇದ್ದಾರೆ ಇಲ್ಲಿ ಅಂತ. ಆದರೆ ಎದುರಿಗೆ ಬರ್ತಾ ಇಲ್ಲ. ಕೇಳ್ತಾನೆ ಗಂಧರ್ವರ ಹತ್ರ, ಬರ್ಲಿಕ್ಕೆ ಹೇಳಿ ಅಂತ. ತುಂಬುರುವನ್ನು ಬರ್ಲಿಕ್ಕೆ ಹೇಳಿ ಅಂತ ಹೇಳ್ತಾನೆ. ತುಂಬುರು ಬರುವುದು ಎಲ್ಲಿಂದ? ಯಾಕಂದರೆ ಹೆಣ್ಣಾಗಿ ಸೀರೆ ಉಟ್ಕೊಂಡು ಕೂತಿದ್ದಾನೆ. ಬರುವುದಾದರೆ ಹಾಗೆ ಬರಲಿಲ್ಲ, ಎಷ್ಟು ಕರೆದು ಬರಲೇ ಇಲ್ಲ. ಆಗ ಕುಬೇರ ಶಾಪ ಕೊಡ್ತಾನೆ ತುಂಬುರುವಿಗೆ, ನೀನು ಚಾಪಲ್ಯದಿಂದಾಗಿ ಹೆಣ್ಣಾಗಿದೆಯಾ, ನಿಜವಾಗಿಯೂ ನೀನು ಹೆಣ್ಣಾದದ್ದು ಈ ಶಿಖಂಡಿಯನ್ನು ಉದ್ಧಾರ ಮಾಡಬೇಕು, ಅವಳಿಗೆ ಹೆಲ್ಪ್ ಮಾಡಬೇಕು ಅಂತಲ್ಲ, ಒಳಗಿನಿಂದ ಇವನಿಗೊಂದು ಚಾಪಲ್ಯ ಇತ್ತು. ಒಂದು ಹೆಣ್ಣಿನ ದೇಹದಲ್ಲಿ ಕೂತು ಏನಾಗತ್ತೆ ನೋಡೋಣ ಅಂದರೆ ಎಕ್ಸ್ಪೀರಿಯನ್ಸ್, ಅನುಭವ ಪಡಿಬೇಕು ಎನ್ನುವಂಥ ಒಂದು ಒಳಗಿನಿಂದ ಚಾಪಲ್ಯ ಇತ್ತು. ಆ ಚಾಪಲ್ಯದಿಂದಾಗಿ ನೀನು ಹೆಣ್ಣಿನ ದೇಹದಿಂದ ಕೂತಿದ್ಯಾ, ನಿಜವಾಗಿ ಅದು ನಿನಗೆ ಯೋಗ್ಯವಾದದ್ದಲ್ಲ. ಅದಕ್ಕೋಸ್ಕರ ನೀನು ಆ ಕಡೆಯವರೆಗೂ ಕೂಡ ಹೆಣ್ಣಿನ ದೇಹದಲ್ಲೇ ಕೂತ್ಕೊಂತ ಶಾಪ ಕೊಟ್ಬಿಟ್ಟ ಕುಬೇರ. ಹಾಗೆ ಇರು ಇನ್ನೊಂದು ಜನ್ಮ ಪರ್ಯಂತ. ಈ ಶಾಪ ಕೇಳಿದ ಕೂಡಲೇ ಉಳಿದ ಗಂಧರ್ವರೆಲ್ಲ ಏನಿದ್ದಾರೆ ಅವ್ರು ಹೇಳ್ತಾರೆ, ಇನ್ನು ತುಂಬುರುವೇ ಎದುರಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ, ನನ್ನಿಂದ ತಪ್ಪಾಯಿತು, ಕ್ಷಮಿಸಿ, ನನ್ನ ತಪ್ಪನ್ನು ಕ್ಷಮಿಸಿ ಅಂತ. ಅದಕ್ಕೆ ಕುಬೇರ ಹೇಳ್ತಾನೆ, ನೋಡು ಆ ಶಿಖಂಡಿ ಏನಿದ್ದಾಳೆ ಅವಳು ಯಾವಾಗ ಯುದ್ಧದಲ್ಲಿ ದೇಹವನ್ನು ತ್ಯಾಗ ಮಾಡ್ತಾಳೆ, ಆವಾಗ ನೀನು ನಿನ್ನ ಮೊದಲಿನ ಸ್ವರೂಪವನ್ನು ಪಡಿತೀಯ, ಮತ್ತೆ ಪುರುಷನಾಗ್ತೀಯ. ಅಲ್ಲಿಯ ತನಕ ನೀನು ಹೆಣ್ಣೆ, ಅವಳು ಗಂಡೆ. ಇದರಿಂದಾಗಿ ಆ ಕುಬೇರನ ಶಾಪದಿಂದಾಗಿ ತುಂಬುರು ತಾನೇ ಹೆಣ್ಣಾಗೋದ. ಮಾರನೇ ದಿನ ಅವಳು ಬರ್ತಾಳೆ ಮಾಮೂಲಾಗಿ ದೇಹವನ್ನು ಕೊಡಲಿಕ್ಕೆ ಬಂದಾಗ ಹೇಳ್ತಾನೆ, ತುಂಬುರು ಈ ರೀತಿ ಆಗೋಗಿದೆ, ಅದರಿಂದಾಗಿ ನೀನು ಆ ದೇಹದಲ್ಲೇ ಇರು. ನೀನು ಬಂದದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು, ಕೊಟ್ಟ ಮಾತಿನಂತೆ ಬಂದಿದೆಯಲ್ವ, ಹೊರಡು ನೀನು, ನಿನ್ನ ಜನ್ಮ ಇನ್ನು ಹೀಗೇನೆ, ನೀನು ಗಂಡಾಗೇ ಇರ್ತೀಯಾ ಅಂತ ಹೇಳಿ ಕಳಿಸಿಕೊಟ್ಟು. ಭಾಳ ಸಂತೋಷ ಆಯಿತಂತೆ ಶಿಖಂಡಿಗೆ. ಶಿಖಂಡಿ ಅಂದರೆ ಹೀಗೆ, ಶಿಖಂಡಿ ಅಂತ ಹೇಳಿದ್ರೆ ನಾವು ಹೇಳಿದಾಗ ಇವತ್ತು ನಪುಂಸಕ, ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಆ ರೀತಿಯ ಪರಿಸ್ಥಿತಿ ಅಲ್ಲ. ನಿಜವಾಗ್ಲೂ ಗಂಡಸೆ. ನಮ್ಮಲ್ಲಿ ಏನಂದರೆ ಗಡ್ಡ ಮೀಸೆ ಎಲ್ಲ ಬರದೇ ಇರುವಂಥ ಇಂಥವರೆಲ್ಲ ಶಿಖಂಡಿಗಳು ಅಂತ ಆ ರೀತಿ ಕರೆಯೋದುಂಟು. ಆ ರೀತಿಯವಳು ಶಿಖಂಡಿ ಅಲ್ಲ. ಮತ್ತೇನು ಅಂದರೆ ಹೆಣ್ಣು ಜೀವ ಗಂಡು ದೇಹದಲ್ಲಿ ಕೂತದ್ದು. ನಿಜವಾಗ್ಲೂ ಶಿಖಂಡಿ ಅಂತ ಹೇಳಿದರೆ ನಮ್ಮ ಮಹಾಭಾರತದಲ್ಲಿ ಇವಳು ಯಾರು ಸೀರೆ ಉಟ್ಕೊಂಡು ಹೀಗೆ ಹಾವಭಾವದ್ದು ಯುದ್ಧಕ್ಕೆ ಬಂದ ಹಾಗಲ್ಲ. ಶಿಖಂಡಿ ಅಂತ ಹೇಳಿದ್ರೆ ರಾಜನೇ, ದೊಡ್ಡ ರಾಜ. ಆದರೆ ಹೆಣ್ಣು, ಒಳಗೆ ಇರುವ ಹೆಣ್ಣು ಜೀವ ಯಾರು ಅಂದರೆ ಹೆಣ್ಣು ಜೀವ, ದೇಹ ಯಾವುದು ಅಂದರೆ ಗಂಡು ದೇಹ, ಅವಳನ್ನೇ ಶಿಖಂಡಿ ಅಂತ ಕರೆಯೋದು. ಆ ಶಿಖಂಡಿಯನ್ನು ಬಹಳ ಖುಷಿ ಆಯ್ತಂತೆ ಪಾಂಚಾಲ ರಾಜನಿಗೆ. ಆವಾಗ ನೋಡಿ ಅವನಿಗೆ ಆ ಶಿಖಂಡಿಗೆ ವೇದಾಧ್ಯಯನವನ್ನೆಲ್ಲ ಮಾಡಿಸ್ತಾರೆ. ಅಲ್ಲಿವರೆಗೆ ವೇದಾಧ್ಯಯನ ಮಾಡಿಸ್ಲಿಲ್ಲ, ಯಾಕಂದರೆ ಹೆಣ್ಣು ಅಂತ ಗೊತ್ತಿತ್ತು ಅವರಿಗೆ. ಆವಾಗ ವೇದಾಧ್ಯಯನವನ್ನು ಮಾಡಿಸಿ ದ್ರೋಣಾಚಾರ್ಯರ ಹತ್ರನೇ ಶಸ್ತ್ರಾಸ್ತ್ರಾಭ್ಯಾಸಗಳಿಗೆ ಕಳಿಸ್ಕೊಡ್ತಾರೆ. ಆ ಶಸ್ತ್ರ ವಿದ್ಯೆಯನ್ನೆಲ್ಲ ಕಲಿತವನು ಶಿಖಂಡಿ ದ್ರೋಣರ ಬಳಿ. ಇದಿಷ್ಟು ಅವರ ಕಥೆ ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರು ಈ ಕಥೆಯನ್ನು ಹೇಳ್ತಾರೆ.